ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಒಂದು ಬೀಜ ಮಾತನ್ನು ಆಡಿದ್ದಾರೆ. ಭಾಳ ದಿವಸದ ಮೇಲೆ ಈ ರೀತಿಯ ಮಾತನ್ನು ಆಡಿರೋದವರು ನನಗೆ ಭಾಳ ಖುಷಿ ಆಯಿತು. ಈ ರೀತಿಯೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದಾರಲ್ಲ ಇವರು ಅಂತ. ಅವ್ರು ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ ಅವರು, ದಿಲ್ಲಿಯ ಜನ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಾಗಿನ ದಿನಗಳನ್ನು ಈಗಲೂ ಸ್ಮರಿಸಿಕೊಳ್ಳುತ್ತಾ ಇದ್ದಾರಂತೆ. ಜೈಲಿನಲ್ಲಿದ್ದಾಗಲೂ ದಿಲ್ಲಿಯ ಆಡಳಿತವನ್ನು ಎಷ್ಟು ಸಮರ್ಥವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ನಡೆಸಿದರು ಅಂತ ದಿಲ್ಲಿಯ ಜನ ಈಗಲೂ ಅವರನ್ನು ನೆನಪಿಸಿಕೊಳ್ತಾರಂತೆ. ಹಾಗಂತ ಅರವಿಂದ್ ಕೇಜ್ರಿವಾಲ್ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಒಬ್ಬ ಮನುಷ್ಯ ಯಾವ ಮಟ್ಟಿಗೆ ಮಾನಗೇಡಿಯಾಗಿರಬೇಕು ಅಂತ ನೀವು ಮಾಪಕವನ್ನಿಟ್ಟರೆ, ಮಾನದಂಡವನ್ನಿಟ್ಟರೆ, ಅರವಿಂದ್ ಕೇಜ್ರಿವಾಲ್ಗಿಂತ ಮಾನಗೇಡಿಯಾಗಿ ಯಾರೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜೀವನವನ್ನು ಈ ಮನುಷ್ಯ ಮಾಡ್ತಾ ಇರೋದು. ಅದೇ ಸಂದರ್ಭದಲ್ಲಿ ಈ ಕಡೆ ಅಮಿತ್ ಶಾ ಅವರು ANIಗೆ ಒಂದು ಸಂದರ್ಶನವನ್ನು ಕೊಟ್ಟರು. ಅವ್ರು ಯಾಕೆ ಸಂದರ್ಶನ ಮಾಡಿದರು ಅಂದರೆ, ಇಂಥದ್ದೊಂದು ಕಠೋರವಾದಂಥ ಅತ್ಯಂತ ವಿವಾದಾತ್ಮಕವಾದಂಥ 130ನೇ ತಿದ್ದುಪಡಿಯನ್ನು, ಸಂವಿಧಾನದ ಅನುಚ್ಛೇದ 130ನೇ ತಿದ್ದುಪಡಿಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ANI ಅವರು ಗೃಹ ಸಚಿವ ಅಮಿತ್ ಶಾ ಅವರ ಸಂದರ್ಶನ ಮಾಡ್ತಾರೆ. ಅಮಿತ್ ಶಾ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ, ಒಬ್ಬ ವ್ಯಕ್ತಿ ಜೈಲಿನಲ್ಲಿದ್ದು ಸರ್ಕಾರವನ್ನು ನಡೆಸ್ತಾರೆ ಅಂತ ಯಾರೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾನೆ ಅಂದರೆ ಆತ ರಾಜೀನಾಮೆ ಕೊಟ್ಟಿದ್ದಾನೆ ಅಥವಾ ಆತನನ್ನು ಕಿತ್ತು ಹಾಕಲಾಗಿದೆ, ಎರಡರಲ್ಲಿ ಒಂದಾಗಿರಬೇಕು. ಎರಡೂ ಆಗಲಾರದೆ ಆತ ಜೈಲಿನಲ್ಲಿದ್ದೂ ಕೂಡ ಸಾರ್ವಜನಿಕ ಸೇವೆಯಲ್ಲಿ ತನ್ನನ್ನು ತಾವು ತೊಡಗಿಸ್ಕೊಂಡಿದ್ದಾನೆ ಅಂದರೆ ಅದಕ್ಕಿಂತ ವಿರೋಧಾಭಾಸ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಎರಡು ಪ್ರಕರಣಗಳು ನಮ್ಮ ಕಣ್ಣೆದುರಿಗೆ ಬಂದವು. ಆದ್ದರಿಂದ ನಾವು 130ನೇ ತಿದ್ದುಪಡಿಯನ್ನು ತರಬೇಕಾಯಿತು. ಒಂದು, ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗಿದ್ದೂ ಕೂಡ ಜೈಲಿನಲ್ಲಿ ಇದ್ದು ಮುಖ್ಯಮಂತ್ರಿ ಪದವಿಯನ್ನು ಮುಂದುವರಿಸ್ಕೊಂಡು ಹೋದರು. ಅದಾದ ಮೇಲೆ ಇವರದೇ ಕ್ಯಾಬಿನೆಟ್ನಲ್ಲಿದ್ದಂಥ ಸತ್ಯೇಂದ್ರ ಜೈನ್ ಅನ್ನುವಂಥ ವ್ಯಕ್ತಿ ಬಂದಿಖಾನೆ ಸಚಿವನಾಗಿದ್ದುಕೊಂಡು ಬಂದಿಖಾನೆಯಲ್ಲಿದ್ದ ವರ್ಷಗಟ್ಟಲೆ. ಕೊನೆ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಕೊನೆಗೆ ರಾಜೀನಾಮೆಯನ್ನು ಕೊಟ್ಟರು. ಇಂಥ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಇರೋದರಿಂದ ಇದಕ್ಕೊಂದು ನಿಬಂಧನೆಯನ್ನು ವಿಧಿಸಬೇಕು. ಯಾರೇ ಇರಲಿ, ನನ್ನಿಂದ ಹಿಡಿದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಯಾರೇ ಇದ್ದರೂ ಕೂಡ ಜೈಲಿನಲ್ಲಿರುವ ವ್ಯಕ್ತಿ ತನ್ನ ಅಧಿಕಾರವನ್ನು 30 ದಿನಗಳ ನಂತರ ಕಳ್ಕೋಬೇಕು. 30 ದಿವಸ ಅವಕಾಶ ಇದೆ. 30 ದಿವಸ ಒಳಗೆ ಆತನಿಗೆ ಜಾಮೀನು ಕೊಟ್ಬಿಟ್ರೆ ಆತ ಮತ್ತೆ ಮಂತ್ರಿಯಾಗಿಯೋ, ಮುಖ್ಯಮಂತ್ರಿಯಾಗಿಯೋ, ಪ್ರಧಾನಮಂತ್ರಿಯಾಗಿಯೋ, ಸಚಿವನಾಗಿಯೋ ಎಲ್ಲನೂ ಮುಂದುವರಿಬಹುದು. ಒಂದು ವೇಳೆ ಆತ ಜೈಲಿನಲ್ಲಿ ಮುಂದುವರೆದರೆ ಆಮೇಲೆ ಅದು ಶಿಕ್ಷೆ ಪ್ರಮಾಣೇನು 5 ವರ್ಷದಂಥ ಶಿಕ್ಷೆ ಆಗಿರುವಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು ನಿಬಂಧನೆ ಹೇರುವಂಥ ಒಂದು ತಿದ್ದುಪಡಿಯನ್ನು ತರ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನೀವು ನಾಚಿಕೆಗೇಡಾಗಿದ್ದರೆ, ನೈತಿಕತೆ ಅನ್ನೋದಿಲ್ಲ ಅಂದರೆ 30 ದಿವಸ ಆದಮೇಲೆ ನಿಮ್ಮ ಖಾತೆ ಹೋಗಿದೆ ಅಂದ್ಕೊಂಡು 45 ದಿವಸ ಆದಮೇಲೆ ನಿಮಗೆ ಜಾಮೀನು ಸಿಕ್ಕದ್ದೇ ಆದರೆ ವಾಪಸ್ ನೀವು ಮಂತ್ರಿಯಾಗಿ ಬಂದು ಕೂತ್ಕೋಬಹುದು. ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿದ್ದೇವೆ. ಆದರೂ ಕೂಡ ವಿಪಕ್ಷದವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ತಮ್ಮ ಉದಾಹರಣೆಯನ್ನು ಅವರು ಹೇಳಿದರು, ನೋಡಿ, ನಾನು ಗೃಹ ಸಚಿವನಾಗಿದ್ದೆ ಗುಜರಾತ್ನಲ್ಲಿದ್ದಂಥ ಸಂದರ್ಭದಲ್ಲಿ ಸೊಹರಾಬುದ್ದೀನ್ ಎನ್ಕೌಂಟರ್ ಅಂತ ಸುಳ್ಳು ಆರೋಪ ನನ್ನ ಮೇಲೆ ಹೊರಿಸಿ ನನ್ನ ಜೈಲಿಗೆ ಹಾಕಿದರು. ಜೈಲಿಗೆ ಹಾಕೋದಷ್ಟೇ ಅಲ್ಲ, ನನ್ನನ್ನು ಗಡಿ ಪಾರು ಮಾಡಿದರು. ಮುಂದೆ ಜಾಮೀನು ಸಿಕ್ಕ ಮೇಲೂ ಕೂಡ ನಾನು ಸಚಿವನಾಗಿ ಮುಂದುವರಿಲಿಲ್ಲ. ಕೇಸಿನಿಂದ ವಿಮೋಚನೆ ಆಗುವವರೆಗೂ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ. ಅಷ್ಟೇ ಅಲ್ಲ, ಕೋರ್ಟು ಬೆನಿಫಿಟ್ ಆಫ್ ಡೌಟ್ ಮೇಲೆ ನನ್ನನ್ನು ಬಿಡಲಿಲ್ಲ. ನನ್ನ ಮೇಲೆ ಷಡ್ಯಂತ್ರ ಮಾಡಿ ಈ ರೀತಿಯ ಮೊಕದ್ದಮೆಯನ್ನು ದಾಖಲು ಮಾಡಲಾಯಿತು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತೀವಿ. ಅದು ಕೊಟ್ಟ ಆದಮೇಲೆ ನಾನು ನಿರ್ದೋಷಿ ಅಂತ ಸಾಬೀತಾದ್ಮೇಲೆ ಮತ್ತೆ ಚುನಾವಣೆಯನ್ನು ಸ್ಪರ್ಧಿಸಿದೆ. ನಾನು ಆ ರೀತಿ ಪರಿಶುದ್ಧ ಇಲ್ಲದೆ ಹೋದರೆ ಇಂಥದ್ದೊಂದು ಬಿಲ್ಲನ್ನು ನಾನು ಲೋಕಸಭೆಯಲ್ಲಿ ಮಂಡಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಅಮಿತ್ ಶಾ ಅವರು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಹಿಂದೂ ಕೂಡ ಇದೇ ರೀತಿಯಾದಂಥ ಬಿಲ್ಗಳನ್ನು ತರಲಾಗಿದೆ. ಹಿಂದೆ 1919ರಲ್ಲಿ ರಾವ್ಲೆಟ್ ಕಮಿಟಿಯವರು ಒಂದು ರೆಕಮೆಂಡೇಶನ್ ಮಾಡಿದರು, ಅನಾರ್ಕಿ ಆ್ಯಂಡ್ ರೆವಲ್ಯೂಷನರಿ ಆ್ಯಕ್ಟ್ 1919 ಅಂತ. ಅದಕ್ಕೆ ರಾವ್ಲೆಟ್ ಆ್ಯಕ್ಟ್ ಅಂತಲೇ ಕರೆದರು. ಆ್ಯಕ್ಚುಲಿ ಅದಕ್ಕೆ ರಾವ್ಲೆಟ್ ಅವರು ಅದನ್ನು ಶಿಫಾರಸು ಮಾಡಿದ್ರಿಂದ ರಾವ್ಲೆಟ್ ಆ್ಯಕ್ಟ್ ಆಯಿತು. ಅದಾದ ಮೇಲೆ ಮುಂದೆ ನಿರ್ಭಯ ಆ್ಯಕ್ಟ್ ಅಂತ 2013ರಲ್ಲಿ ಬಂತು. ನಿರ್ಭಯ ಅನ್ನುವಂಥ ಒಬ್ಬ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ನಡೆದಿದ್ದರಿಂದ
ಕಠಿಣವಾದಂಥ ಸಜೆ ಆಗಬೇಕು ಅನ್ನುವಂಥ ತಿದ್ದುಪಡಿಯನ್ನು ತರಲಾಯಿತು ಕಾಯ್ದೆಯಲ್ಲಿ. ನಿರ್ಭಯ ಆಕ್ಟ್ ಆಯಿತು. ಈಗ ಏನಿದು ತರ್ತಾ ಇದ್ದಾರಲ್ಲ 130ನೇ ತಿದ್ದುಪಡಿಯ ಹೊಸ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರಲ್ಲ, ಇದಕ್ಕೊಂದು ನಮ್ಮದೊಂದು ವಿನಂತಿ ಇದೆ, ಮನವಿ ಇದೆ. ಏನಪ್ಪ ಅಂತಂದರೆ ಇದಕ್ಕೆ ಕೇಜ್ರಿವಾಲ್ ಆ್ಯಕ್ಟ್ ಅಂತ ಹೆಸರಿಡಬೇಕು. ಯಾಕೆ ಕೇಜ್ರಿವಾಲ್ ಆ್ಯಕ್ಟ್ ಅಂತ ಹೆಸರಿಡಬೇಕು? ಒಬ್ಬ ವ್ಯಕ್ತಿ ಮಾನಗೇಡಿಯಾಗಿದ್ದರೆ, ಮುಖ್ಯಮಂತ್ರಿ ಆಗಿರೋ ವ್ಯಕ್ತಿ ಜೈಲಿನಲ್ಲಿದ್ದರೂ ಕೂಡ ಇಡೀ ರಾಜ್ಯ ಹಳ್ಳ ಹಿಡಿದು ಹೋಗ್ತಾ ಇದೆ ಅನ್ನುವಂಥ ಕಲ್ಪನೆ ಇದ್ದರೂ ಕೂಡ ಆತ ಮುಖ್ಯಮಂತ್ರಿಯಾಗಿಯೇ ಮುಂದುವರಿತಾನೆ. ಆತನಿಗೆ ಈ ಹಿಂದಿದ್ದಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವರು ಈತನಿಗೆ ಜಾಮೀನು ಕೊಡ್ತಾರೆ. ಜಾಮೀನು ಕೊಡುವಾಗ ಷರತ್ತನ್ನು ವಿಧಿಸ್ತಾರೆ. ಏನಂತ ಷರತ್ತು ವಿಧಿಸ್ತಾರೆ? ನೀನು ಯಾವುದೇ ಫೈಲ್ಗೆ ಸೈನ್ ಹಾಕುವ ಹಾಗಿಲ್ಲ, ನೀನು ಮಂತ್ರಾಲಯಕ್ಕೆ ಹೋಗುವ ಹಾಗಿಲ್ಲ. ಮಂತ್ರಾಲಯ ಅಂತಂತಂದರೆ ಸೆಕ್ರೆಟ್ರಿಯೇಟ್ ಹೋಗುವ ಹಾಗಿಲ್ಲ, ಲೆಜಿಸ್ಲೇಷನ್ ಇದಕ್ಕೆ ಹೌಸ್ಗೆ ಹೋಗೋ ಹಾಗಿಲ್ಲ, ವಿಧಾನಮಂಡಲಕ್ಕೆ ಹೋಗೋ ಹಾಗಿಲ್ಲ, ನಿನ್ನ ಮುಖ್ಯಮಂತ್ರಿ ಆಗಿರುವಂಥ ಯಾವ ಜವಾಬ್ದಾರಿಯನ್ನು ನೀನು ನಿರ್ವಹಿಸುವ ಹಾಗಿಲ್ಲ. ಕೇವಲ ಒಂದು ಪಕ್ಷದ ರಾಷ್ಟ್ರೀಯ ಕನ್ವೀನರ್ ಸಂಚಾಲಕನಾಗಿರುವುದರಿಂದ ಚುನಾವಣಾ ಪ್ರಚಾರಕ್ಕಾಗಿ ನಿನಗೆ ಕೊಟ್ಟಿರುವಂಥ ರಿಯಾಯಿತಿ ವಿನಾಯಿತಿ ಇದು. ಅದು ಬಿಟ್ಟು ನೀನು ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಆಗೋದಿಲ್ಲ. ಹೊರಗಿದ್ದರೂ ಕೂಡ ನೀನು ಮುಖ್ಯಮಂತ್ರಿಯಾಗಿ ನೀನು ಮುಂದುವರಿಯೋ ಹಾಗಿಲ್ಲ, ನಿಂಗೆ ಜಾಮೀನಿದೆ, ಮುಖ್ಯಮಂತ್ರಿ ಅಲ್ಲ ನೀನು ಅಂಥೇಳಿ ಷರತ್ತನ್ನು ವಿಧಿಸಿ ಚೀಫ್ ಜಸ್ಟಿಸ್ ಆಗಿದ್ದಂಥ ಸಂಜೀವ್, ಈಗ ಚೀಫ್ ಜಸ್ಟಿಸ್ ಆಗಿದ್ದರು, ಅದಾದಮೇಲೆ ಆವಾಗ ಅವ್ರು ಬೆಂಚಲ್ಲಿದ್ದದ್ದು, ದ್ವಿಸದಸ್ಯ ಪೀಠದಲ್ಲಿದ್ದರು, ಜಾಮೀನನ್ನು ಕೊಟ್ಟರು. ಈತ ಹೊರಗೆ ಬಂದ, ಅರವಿಂದ್ ಕೇಜ್ರಿವಾಲ್ ಹೊರಗೆ ಬಂದು 48 ಗಂಟೆ ಒಳಗೆ ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ಕೊಟ್ಟರು? ಜೈಲಲ್ಲಿದ್ದಾಗಲೇ ರಾಜೀನಾಮೆ ಕೊಡದ ವ್ಯಕ್ತಿ, ಜೈಲಲ್ಲಿದ್ದಾಗ ಒಂದೇ ಒಂದು ಫೈಲ್ ಕೂಡ ವಿಲೇವಾರಿ ಆಗಲಾರದೆ ದಿಲ್ಲಿಯಲ್ಲಿ ಎಲ್ಲ ಪರಿಸ್ಥಿತಿ ಹದಗೆಟ್ಟು ಹೋದ ಸಂದರ್ಭದಲ್ಲಿ ರಾಜೀನಾಮೆ ಕೊಡಲಾರ್ದವನು ಹೊರಗಡೆ ಬಂದ 48 ತಾಸಲ್ಲಿ ಯಾಕೆ ರಾಜೀನಾಮೆ ಕೊಟ್ಟ? ಯಾಕೆಂದರೆ ಈತನಿಗೆ ವಾಸ್ತವದ ಅರಿವಾಯಿತು. ಹೊರಗೆ ಹೋದಾಗ ಜನ ಚೀತು ಅಂತ ಒಯ್ಯಕ್ಕೆ ಶುರುವಾದರು. ಎಲ್ಲಿ ಜನ ಸೇರ್ತಿರಲ್ಲ, ಡೌನ್ ಅಂತ ಕೂಗಕ್ಕೆ ಶುರು ಮಾಡಿದರು. ಓಹೋ, ನಾ ಜೈಲಿನಲ್ಲಿದ್ದದ್ದಕ್ಕೆ ನನಗೆ ಈ ರೀತಿಯಾದಂಥ ಶಿಕ್ಷೆಯನ್ನು ಜನ ಕೊಡ್ತಾ ಇದ್ದಾರೆ ಅಂತ. ಭಾಳ ಮಜಾ ಇದೆ ನಮ್ಮಲ್ಲಿ. ಏನಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದುಬಿಟ್ರೆ ಆತನ ಬಗ್ಗೆ ನಮ್ಮ ಭಾವುಕರ ಅಂತ ಮತದಾರರು ಏನು ಮಾಡ್ತಾರೆ, ಆತನಿಗೆ ಕ್ಷಮಾದಾನ ಮಾಡಿಬಿಡ್ತಾರೆ. ಹೆಚ್ಚಾಗಿ ನೀವು ಯಾವುದೇ ಪ್ರಕರಣವನ್ನು ನೋಡಿರಿ, ಬಹಳಷ್ಟು ಪ್ರಕರಣಗಳಲ್ಲಿ ಯಾರ್ಯಾರು ಜೈಲಿಗೆ ಹೋಗಿ ಬಂದಿದ್ದಾರೋ ಅವರೆಲ್ಲ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇಂದಿರಾ ಗಾಂಧಿನೇ ತಗೊಳ್ರಿ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಘನಘೋರವಾದಂಥ ಅಪಚಾರವನ್ನು ಇಡೀ ದೇಶಕ್ಕೆ ಮಾಡಿದರು. ಆದರೆ ಒಂದು ದಿವಸ ಜೈಲಿಗೆ ಹೋಗಿ ಬಂದರು. ಇವು ಹೋಗಿದ್ದೆ 24 ಗಂಟೆ ಆಕೆ ಬಂದ ಮೇಲೆ ಆಕೆನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಚಿಕ್ಕಮಗಳೂರು ಕ್ಷೇತ್ರದಿಂದ. ಎಂಥ ಆಶ್ಚರ್ಯ ನೋಡಿ. ಬೇರೆ ಯಾವುದೇ ಜಾರ್ಜ್ ಫರ್ನಾಂಡಿಸ್ ತಗೊಳ್ಳಿ, ಯಾರ್ಯಾರನ್ನ ಬೇಕಾದ್ರೂ ತಗೊಳ್ಳಿ, ನೀವು ಯಾರ್ಯಾರು ಜೈಲಿಗೆ ಹೋಗಿ ಬಂದಿದ್ದಾರೋ ಅವರೆಲ್ಲರೂ ಕೂಡ ತದನಂತರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಯಾಕೆಂದರೆ ನಮ್ಮ ಅಮಾಯಕ ಮತದಾರರು ಜೈಲಿಗೆ ಹೋಗೋದ್ರ ಬಗ್ಗೆ ಒಂದು ಸಂತೈಕೆ ಇರುತ್ತೆ, ಅನುಕಂಪ ಇರುತ್ತೆ. ಅದನ್ನು ಇವರೆಲ್ಲ ರಾಜಕಾರಣಿಗಳು ನೀಚರು ಬಳಸ್ಕೋತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಆತನ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆತನ ಸೋಲಿಸಲಾಗತ್ತೆ. ಆತ ಒಬ್ಬನೇ ಅಲ್ಲ, ಆತನ ಜೊತೆ ಯಾರ್ಯಾರಿದ್ರಲ್ಲ, ಮನೀಶ್ ಸಿಸೋಡಿಯಾನಿಂದ ಹಿಡಿದು ಸತ್ಯೇಂದ್ರ ಜೈನ್ನಿಂದ ಹಿಡಿದು ಎಲ್ಲರನ್ನೂ ಕೂಡ ದಿಲ್ಲಿಯ ಜನ ಸೋಲಿಸ್ತಾರೆ. ಯಾಕೆಂದರೆ ಇವ್ರು ಯಾರೂ ಕೂಡ ಯೋಗ್ಯರಲ್ಲ. ಇವರು ಜೈಲಿಗೆ ಹೋಗಿದ್ದು ಲಾಯಕ್ಕು, ಜೈಲಿನಲ್ಲೇ ಇರಬೇಕಾಗಿತ್ತು, ಹೊರಗೆ ಬಂದುಬಿಟ್ಟಿದ್ದಾರೆ. ಇವರಿಗೆ ಸರಿಯಾದಂಥ ಪ್ರಾಯಶ್ಚಿತ್ತ ಆಗಬೇಕು ಅಂತ ಇವರೆಲ್ಲರನ್ನೂ ದಿಲ್ಲಿಯಲ್ಲಿ ಸೋಲಿಸಲಾಗತ್ತೆ. ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಎಂಥ ಆಡಳಿತವನ್ನು ಮಾಡಿರ್ಬೋದು, ಯಾವ ರೀತಿ ಅಲ್ಲಿಯ ಜನರಿಗೆ ಅರಾಜಕತೆಯ ರಾಜಕಾರಣವನ್ನು ತೋರಿಸಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಇವತ್ತು ಆತ ಹೇಳ್ತಾ ಇದ್ದಾರೆ, ನನ್ನ ರಾಜಕಾರಣವನ್ನು, ನನ್ನ ಜೈಲಿನಲ್ಲಿರುವ ಅವಧಿಯಲ್ಲಿ ನಡೆದಂಥ ದಿಲ್ಲಿಯ ಆಡಳಿತವನ್ನು ಜನ ಈಗಲೂ ಸ್ಮರಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಎಂಥ ವಿಚಿತ್ರ ನೋಡಿ. ನಮ್ಮ ಕೋರ್ಟಿನ ಒಂದು ಕಾನೂನಿದೆ. ಏನಪ್ಪ ಅಂತಂದರೆ 2 ವರ್ಷ ಶಿಕ್ಷೆಯಾದ ವ್ಯಕ್ತಿಗೆ ಆತನ ಸದಸ್ಯತ್ವ ಹೊರಟು ಹೋಗುತ್ತೆ ಅಂತ ಸುಪ್ರೀಂ ಕೋರ್ಟೇ ಮಾಡಿರೋ ಆರ್ಡ್ರ್. ದುರಂತ ಅಂದರೆ ಯಾವ ಸುಪ್ರೀಂ ಕೋರ್ಟಿಗೆ ಆರ್ಡರ್ ಮಾಡಿದೆಯೋ ಅದೇ ಸುಪ್ರೀಂ ಕೋರ್ಟು ಒಬ್ಬರಿಗಿಂತ ಒಬ್ಬರಿಗೆ ವಿನಾಯಿತಿಯನ್ನು ಕೊಡ್ತಾ ಹೋಗಿದೆ. ವಿಚಿತ್ರ ಅಂದರೆ ಅದೇ ನಾನು ಹೇಳೋದು, ಅಪವಾದಗಳು, ವಿರೋಧಾಭಾಸಗಳು ಕೋರ್ಟ್ನಲ್ಲಿ ಹೆಂಗಾಗ್ತವೆ ಅನ್ನೋದಕ್ಕೆ ನಿಮ್ಗೆ ಒಂದಷ್ಟು ಉದಾಹರಣೆ ಹೇಳ್ತೀನಿ. ನೀವು ಉದಾಹರಣೆಗೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಮೋದಿ ಅನ್ನೋರೆಲ್ಲ ಕಳ್ಳರು ಅಂತ ಹೇಳ್ಬಿಟ್ರು. ಎಷ್ಟೋ ವರ್ಷಗಳ ನಂತರ ಗುಜರಾತ್ನಲ್ಲಿ 2019ರಲ್ಲಿ ಹೇಳಿರೋ ವಿಚಾರ ಅದು. ಗುಜರಾತ್ನಲ್ಲಿ ಹೈಕೋರ್ಟ್ನಲ್ಲಿ ಆತನಿಗೆ 2 ವರ್ಷದ ಶಿಕ್ಷೆಯನ್ನು ವಿಧಿಸಲಾಯಿತು. ಶಿಕ್ಷೆ ವಿಧಿಸಿದ ಮೇಲೆ ಆತನ ಸದಸ್ಯತ್ವ ಹೋಗತ್ತೆ. ಆತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಹೋದ ತಕ್ಷಣ ತಡೆಯಾಜ್ಞೆ ಸಿಕ್ತು, ಮತ್ತೆ ಸದಸ್ಯತ್ವ ಮುಂದುವರಿಯುತ್ತೆ. ಇನ್ನು ಮುಖ್ತಾರ್ ಅನ್ಸಾರಿಯ ಸೋದರ ಅಫ್ಜಲ್ ಅನ್ಸಾರಿ, ಆತನ ಮೇಲೂ ಇದೇ ರೀತಿಯ ಮೊಕದ್ದಮೆ, ಜೈಲು ಶಿಕ್ಷೆ. ಇನ್ನು ಆತನಿಗೆ ಅವನ ಸದಸ್ಯತ್ವ ಅನರ್ಹಗೊಳ್ಳಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ. ಇನ್ನು ಆತನ ಮಗ MLA, ಆತನಿಗೂ ಕೂಡ ಮೊನ್ನೆ ವಿನಾಯಿತಿಯನ್ನು ಕೊಟ್ಟಿದೆ.
ಅಂದರೆ ಸುಪ್ರೀಂ ಕೋರ್ಟೇ ಇಂಥದ್ದೊಂದು ಪ್ರೆಸಿಡೆನ್ಸನ್ನು ಫಸ್ಟ್ ಮಾಡುತ್ತೆ. ಏನಂತ, ಜೈಲಿನಲ್ಲಿರುವಂಥ ವ್ಯಕ್ತಿ 2 ವರ್ಷ ಆದಮೇಲೆ ಆತ ತನ್ನ ಸದಸ್ಯತ್ವವನ್ನು ಕಳ್ಕೊತದೆ ಅಂತ ಹೇಳ್ತಾರೆ. ಮುಂದೆ ಅದೇ ವ್ಯಕ್ತಿ ಅದೇ ರಾಜಕಾರಣಿ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಆತನಿಗೆ ಸ್ಟೇ ಆರ್ಡರ್ ಕೊಡುತ್ತೆ. ಆ ಸ್ಟೇ ವ್ಯಾಕೇಟ್ ಆಗೋದಿಲ್ಲ, ಕೇಸು ನಡೆಯೋದಿಲ್ಲ. ಇವರೆಲ್ಲ ನೀಚತನದಿಂದ ಯಥಾ ಪ್ರಕಾರ ನಡೆಸ್ಕೊಂಡು ಹೋಗ್ತಾರೆ ಮತ್ತೆ ರಾಜಕಾರಣವನ್ನು. ಅದಕ್ಕೆ ತಹಬಂದಿಗೆ ತರಬೇಕು ಅಂತ ನರೇಂದ್ರ ಮೋದಿ ಅವರು ಈ ಬಾರಿ ಸಂಕಲ್ಪ ಮಾಡಿದ್ದಾರೆ. ಮಾಡಿ ಇವರೆಷ್ಟೇ ವಿರೋಧಿಸಿರು ಕೂಡ, ಈಗ ಅದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ, ಬಂದೇ ಬರ್ತದೆ. ವಕ್ಫ್ ಕಾಯ್ದೆದ್ದು ಇದೇ ರೀತಿ ಹೋಗಿತ್ತು. ಅದು ಹೋಗಿದೆ ಅಂದ ತಕ್ಷಣ ಅದು ಧೂಳು ಹಿಡಿದು ಕೊಟ್ಬಿಡುತ್ತೆ ಅಂತ ಎಂದೂ ನೀವು ನರೇಂದ್ರ ಮೋದಿ ಅವ್ರ ವಿಚಾರದಲ್ಲಿ ಅನ್ಕೋಬಾರ್ದು. ಸಂಪೂರ್ಣವಾದಂಥ ಶಾಂತ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯುದ್ಧದ ಮುನ್ನನ ಮೌನ ಅಂತಾರೆ. ಅದಕ್ಕೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಬ್ಲಾಸ್ಟ್ ಆಗುತ್ತೆ. ಈ ಕಾಯ್ದೆ ಜಾರಿಗೆ ಬರೋದು 100ಕ್ಕೆ 100 ಶತಸಿದ್ಧ. ಸಮಸ್ಯೆ ಏನಂದರೆ ನಮ್ಮ ರಾಜಕಾರಣಿಗಳು ಇದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ಅಲ್ಲಿರೋರೆಲ್ಲ ಅರವಿಂದ್ ಕೇಜ್ರಿವಾಲ್ ಥರದವರಿದ್ದಾರೆ. ಇನ್ನೊಂದು ಸುದ್ದಿಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಿಮಗೆ ಈ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಈ ಮಹಾರಾಷ್ಟ್ರದ ವಿಚಾರ ಹೇಳ್ತಾಯಿದ್ರು. ಮಹಾರಾಷ್ಟ್ರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 40 ಲಕ್ಷ ಮತಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಒಂದು ಲೋಕಸಭಾ ಚುನಾವಣೆ ಮತ್ತು ಒಂದು ವಿಧಾನಸಭಾ ಚುನಾವಣೆಯ ಮಧ್ಯದ ಅಂತರದಲ್ಲಿ 2 ತಿಂಗಳಲ್ಲಿ ಈ ರೀತಿ ಹೆಂಗಾಗಿ ಹೋಗುತ್ತೆ, ಇಷ್ಟೆಲ್ಲ ಅಂಕಿ ಸಂಖ್ಯೆಗಳು ಹೇಗೆ ಜಾಸ್ತಿ ಆಗಿಬಿಟ್ಟು, ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸೋತ್ತೀವಿ ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ ಅಂತ ಇಡೀ 6 ತಿಂಗಳಿಂದ ಇದೇ ಹೇಳ್ತಾರೆ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕಾಶ್ಮೀರದಷ್ಟು ಮತದಾರರು ಸೇರ್ಕೊಂಡ್ಬಿಟ್ಟಿದ್ದಾರೆ, 4 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಜನ ಜಾಸ್ತಿ ಆಗಿಬಿಟ್ರು ಅಂತೆಲ್ಲ ಹೋದಲ್ಲೆಲ್ಲ ಗಲಾಟೆ ಮಾಡೋರು. ಸುಪ್ರೀಂ ಕೋರ್ಟು ಮೊನ್ನೆ ಗಲಾಟೆ ಮಾಡಿ ಕ್ಯಾಕರ್ಸ್ ಹೋಗಿತ್ತು, ನಿಮ್ಮ ಅಂಕಿ ಸಂಖ್ಯೆಗಳು ಸರಿಯಿಲ್ಲ ಅಂತ ಬೈದಾಕ್ತೀವಿ, ಅದು ಬೇರೆ ವಿಚಾರ. ಆದರೆ ರಾಹುಲ್ ಗಾಂಧಿಗೆ ಸಿಕ್ಕಂಥ ಅಸ್ತ್ರವನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಅಸ್ತ್ರ ಕೊಟ್ಟವ್ರು ಯಾರು? ಸಂಜಯ್ ಕುಮಾರ್ ಅಂತೇಳಿ CSDS ಎನ್ನುವಂಥ ಆರ್ಗನೈಸೇಷನ್. ಅದ್ರ ಬಗ್ಗೆ ನಾನು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಈತನಿಗೆ ಬಿಲ್ ಗೇಟ್ಸ್ ಫೌಂಡೇಶನ್ನಿಂದ ದುಡ್ಡು ಬರುತ್ತೆ, ಫೋರ್ಡ್ ಫೌಂಡೇಶನ್ನಿಂದ ದುಡ್ಡು ಬರುತ್ತೆ, ನಾರ್ವೆಯಿಂದ ದುಡ್ಡು ಬರುತ್ತೆ, NGO ಇದು. ಇವರು ಅಂಕಿ ಸಂಖ್ಯೆಯನ್ನು ಮಾಡುವಂಥ ಜನ, ಇವರು ಸ್ಟ್ಯಾಟಿಸ್ಟಿಕ್ಸ್ ಕೊಡೋ ಜನ, ಇವರು ಜೊತೆಗೆ ಚುನಾವಣಾ ಮುನ್ಸೂಚನೆಯನ್ನು ಹೇಳೋ ಜನ. ಇವರು ಏನು ಮಾಡಿದರು ಮಹಾರಾಷ್ಟ್ರದಲ್ಲಿ ಅಂದರೆ, ಇದ್ದಕ್ಕಿದ್ದ ಹಾಗೆ ಮತದಾರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅಂಕಿ ಸಂಖ್ಯೆಗಳನ್ನ ಬಿಡುಗಡೆ ಮಾಡಿಬಿಟ್ಟಾಯ್ತು. CSDSನ ಈ ಸಂಜಯ್ ಕುಮಾರ್ ಅನ್ನುವಂಥ ವ್ಯಕ್ತಿ. ಯಾವಾಗ ಸುಪ್ರೀಂ ಕೋರ್ಟು ಈ ಬಿಹಾರದ ಮತದಾರರ ಪಟ್ಟಿಯ ಕುರಿತಾಗಿ ಪರಿಷ್ಕರಣಾ ಕೇಸ್ ನಡೀತಾ ಇದೆ, ಈತನಿಗೆ ಭಯ ಶುರುವಾಯಿತು. ಎಲ್ಲಿ ನಾನು ಕೂಡ ಎಕ್ಸ್ಪೋಸ್ ಆಗ್ತೀನಿ ಅನ್ನೋಂಥ ಭಯ ಕಾಡ್ಲಿಕ್ಕೆ ಶುರುವಾಯಿತು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳ್ತು, ಯಾರ್ಯಾರು ಸುಳ್ಳು ಹೇಳ್ತಾರೆ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ತೀವಿ ಅಂತ. ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದಾಗ ಒಂದು ತಪರಾಕಿ ಹಾಕಿದರು. ಗಾಬರಿಯಾದವ್ರು ಯಾರು? ಈ ವ್ಯಕ್ತಿ ಗಾಬರಿಯಾಗಿ ಏನು ಮಾಡ್ದ ಅಂತಂದರೆ, ತಕ್ಷಣದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ. ನಾನು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಅಂಕಿಅಂಶಗಳೆಲ್ಲ ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ, ಇದನ್ನು ಯಾವುದೂ ಕೂಡ ನೀವು ನಂಬಬಾರ್ದು, ನನ್ನಿಂದಾದ ತಪ್ಪದು, ಕ್ಷಮಿಸಿಬಿಡಿ ಅಂತ. ಆತನ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಲಾಗಿತ್ತು ನಿನ್ನೆ. ಏನಂತ? ಈತ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಗೊಂದಲವನ್ನು ಉಂಟು ಮಾಡಿ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗುವಂಥ ಕೆಲಸ ಮಾಡಿದ್ದಾನೆ ಈತ. ಕೇಸ್ ಹಾಕಿದ್ರು. ಕೇಸ್ ಹಾಕಿದ ತಕ್ಷಣ ಸ್ವಾಭಾವಿಕವಾಗಿ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅಂಕಿ ಸಂಖ್ಯೆ ಈತ ಪಬ್ಲಿಷ್ ಮಾಡಿದ್ದಿದೆ, ಆರೋಪ ಓಪನ್ ಆ್ಯಂಡ್ ಶಟ್ ಕೇಸು, ಈತನ ಮೇಲೆ ಆರೋಪ ಸಾಬೀತಾಗಿಬಿಡುತ್ತೆ, ಈತ ಜೈಲಿಗೆ ಹೋಗಬೇಕು. ಯಾಕೆಂದರೆ ದೇಶ ವಿರೋಧಿ ಕೃತ್ಯ ಇದು, ಒಳಗೆ ಹೋಗೋದ್ರ ಬಗ್ಗೆ ಅನುಮಾನನೇ ಬೇಕಾಗಿಲ್ಲ. ಆದರೆ ಇವರು ವಕೀಲರು ಹೋಗಿ ಹೇಳ್ತಾರೆ, ನಮ್ಮ ಕಕ್ಷಿದಾರರು ಸಂಜಯ್ ಕುಮಾರ್, ನಮ್ಮ ಕಕ್ಷಿದಾರರಾದಂಥ ಸಂಜಯ್ ಕುಮಾರ್ ಅವರು ಕ್ಷಮೆಯನ್ನು ಕೇಳಿದ್ದಾರೆ ಬಹಿರಂಗವಾಗಿ, ಆದ್ದರಿಂದ ಈ ಕೇಸನ್ನು ಬಿಟ್ಟುಬಿಡಬೇಕು. ಕೋರ್ಟು ಅವರ ಮಾತನ್ನು ಊರ್ಜಿತಗೊಳಿಸ್ತು. ಕ್ಷಮೆ ಕೇಳಿದ್ದಾರೆ, ಆದ್ದರಿಂದ ಇದನ್ನು ಮುಂದುವರಿಸೋದು ಬೇಕಾಗಿಲ್ಲ ಅಂತ. ಎಂಥ ವಿಚಿತ್ರ ನೋಡಿ. ಇಡೀ ದೇಶದಲ್ಲಿ ಗೊಂದಲ ಉಂಟು ಮಾಡಿದರು. ರಾಹುಲ್ ಗಾಂಧಿ ಒಂದು ಅಸ್ತ್ರವನ್ನು ಕೊಟ್ಟರು, ನರೇಂದ್ರ ಮೋದಿ ಮೇಲೆ ಕಳಂಕ ಹೊರಿಸಿದರು, ಭಾರತೀಯ ಜನತಾ ಪಾರ್ಟಿ ಈ ರೀತಿಯಾದಂಥ ರ್ಯಾಕೆಟ್ ನಡೆಸುತ್ತೆ ಅಂತ ಮಾಡಿದರು, ಚುನಾವಣಾ ಆಯೋಗದ ಮೇಲೆ ಭಾಳ ದೊಡ್ಡದಂಥ ಮಾನಹಾನಿಯನ್ನು ಉಂಟು ಮಾಡಿದರು, ಜನರಲ್ಲಿ ನಂಬಿಕೆ ಹೋಗುವ ಹಾಗೆ ಮಾಡಿದರು. ಆದರೆ ಇವರು ಡಿಲೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ, ಕ್ಷಮೆಯಾಚನೆ ಕೇಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರಿಗೆ ವಿನಾಯಿತಿ ಸಿಕ್ತು. ಸ್ವಲ್ಪ ದಿವಸ ಹಿಂದೆ ಹೋಗ್ರಿ, ಬಾಬಾ ರಾಮದೇವ್ ಅನ್ನುವಂಥ ವ್ಯಕ್ತಿ, ಅಲೋಪತಿ ಡ್ರಗ್ಗಳೆಲ್ಲ ಯಾವೂ ಕೂಡ ನಿಮಗೆ ಪರಿಹಾರ ಕೊಡೋದಿಲ್ಲ, ಅವು ಕೇವಲ ನಿಮ್ಮನ್ನು ಮೇಂಟೈನ್ ಮಾಡಿಸ್ತವೆ, ಕಾಯಿಲೆ ವಾಸಿ ಆಗೋದಿಲ್ಲ, ಕಾಯಿಲೆಯನ್ನು ತಹಬಂದಿಗೆ ತರಬಹುದಷ್ಟು ವಿನಃ ಅದು ಆಯುರ್ವೇದದ ಹಾಗೆ ಮೂಲೋತ್ಪಾಟನೆ ಮಾಡೋದಿಲ್ಲ ಅಂತ ಜಾಹೀರಾತು ಕೊಟ್ಟರು. ಅವರ ವಿರುದ್ಧ ಜಸ್ಟಿಸ್ ಎಹಸಾಸುದ್ದೀನ್ ಅಮಾನತುಲ್ಲಾ ಅಂತ ಒಬ್ಬರು ಬೆಂಚ್ನಲ್ಲಿ ಜಡ್ಜ್, ಎಹಸಾಸುದ್ದೀನ್ ಅಮಾನತುಲ್ಲಾ ಅಂತ. ಈ ಅಮಾನತುಲ್ಲಾ ಕ್ಷಮೆ ಕೇಳು ಅಂತ ಹೇಳಿದ್ರು ಬಾಬಾ ರಾಮದೇವ್ಗೆ.
ಆತ ಸುಪ್ರೀಂ ಕೋರ್ಟಿಗೆ ಬಂದು ಕ್ಷಮೆ ಕೇಳಿದ್ರು. ಕೇಳಲೇಬೇಕು, ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇಲ್ಲರ ನಿನ್ನ ಸೀಳಿ ಬಿಡ್ತೀವಿ ಅಂತ ಹೇಳಿದ್ರು. ಚೀರ್ ಡಾಲುಂಗ ಅಂತ ಹೇಳಿದರು. ಐ ವಿಲ್ ಟಿಯರ್ ಅಪಾರ್ಟ್ ಯು ಅಂತ ಹೇಳಿದರು. ಟಿಯರ್ ಅಪಾರ್ಟ್ ಹರಿದಾಗ್ತೀನಿ ಅಂತ ಹಿಂಸ್ರವಾದ ಶಬ್ದವನ್ನು ಪೀಠದಲ್ಲಿ ಬಳಸಲಾಗಿತ್ತು. ಎಹಸಾಸುದ್ದೀನ್ ಅಮಾನತುಲ್ಲಾ, ಬೇಕಾದ್ರೆ ನೀವು ತೆಗೆದು ನೋಡಿ, ಗೂಗಲಲ್ಲಿ ಚೆಕ್ ಮಾಡಿ. ಬಾಬಾ ರಾಮದೇವ್ ಕೋರ್ಟಿಗೆ ಬಂದು ಸರೆಂಡರ್ ಆದರು. ಹೇಳಿದರು, ನೀವು ಈ ರೀತಿ ಒಪ್ಕೊಂಡ್ರೆ ಆಗೋದಿಲ್ಲ, ನೀವು ಪೇಪರಲ್ಲಿ ಜಾಹೀರಾತು ಕೊಡಬೇಕು. ಬಾಬಾ ರಾಮದೇವ್ ತಲೆ ತೆಗೆಸ್ಕೊಂಡು ವಾಪಸ್ ಬಂದರು. ಅವರ ಪತಂಜಲಿ ಪೀಠದಿಂದ ಕನ್ನಡ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜಾಹೀರಾತು ಕೊಟ್ಟರು. ನಾನು ಈ ರೀತಿ ಅಲೋಪತಿ ಔಷಧಿ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ, ಆಯುರ್ವೇದ ಔಷಧಿಗೆ ಒಳ್ಳೆಯದು ಅಂತ ಹೇಳಿದ್ದೆ, ನನ್ನಿಂದ ತಪ್ಪಾಗಿದೆ, ನಾನು ಬಹಿರಂಗವಾಗಿ ಕ್ಷಮೆ ಕೇಳ್ತೇನೆ. ಮತ್ತೆ ಕೋರ್ಟ್ ಮುಂದೆ ಕರೆಸಿದ್ರು. ಜಾಹೀರಾತು ಹಾಕಿದ ಮೇಲೂ ಕೋರ್ಟ್ ಮುಂದೆ ಕರೆಸಿದರು. ಮತ್ತೆ ನಿಮ್ಮ ಕಕ್ಷದಾರ ರಾಜಾರಾವ್ ಬಾಬಾ ರಾಮದೇವ್ ಅಂತ ಕೇಳಿದ್ರು, ಇದೇ ಅಮಾನತುಲ್ಲಾ. ಬಂದರು, ಬಾಬಾ ರಾಮದೇವ್ ಬಂದರು. ಯಾವ ಸೈಜಿನ ಜಾಹೀರಾತು ಹಾಕಿದ್ದೀರಿ ನೀವು, ನಿಮಗೆ ಕ್ಷಮೆ ಇಲ್ಲ, ನೀವು ಫುಲ್ ಪೇಜ್ ಜಾಹೀರಾತು ಹಾಕಬೇಕು, ಯಾವುದೋ ಸಣ್ಣ ಜಾಹೀರಾತು ಹಾಕಿದ್ರೆ ಆಗೋದಿಲ್ಲ ಅಂದರು. ಮತ್ತೆ ಪೂರ್ಣ ಪುಟದ ಜಾಹೀರಾತನ್ನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಾಕಬೇಕಾಯಿತು. 4 ಸಲ ಒಬ್ಬ ವ್ಯಕ್ತಿ ಬಹಿರಂಗವಾಗಿ ಕ್ಷಮೆ ಕೇಳಿದ ಮೇಲೆಯೂ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಗಳ ಸಮ್ಮುಖದಲ್ಲಿ ಕ್ಷಮೆ ಕೇಳಿದ್ರು ಕೂಡ ಧಮಕಿ ಹಾಕಿ ಕೋರ್ಟ್ ಕಳಿಸ್ತು. ಇನ್ನೊಂದು ಸಲ ಈ ರೀತಿ ಮಾಡಿದರೆ ನಿಮ್ಮನ್ನು ಏನು ಮಾಡ್ತೀವಿ ಅಂತ ಹೆದರಿಸಿ ಕಳಿಸಿದರು. ಆದರೆ CSDSನ ಸಂಜಯ್ ಕುಮಾರ್ಗೆ ಯಾವುದೋ ಎಕ್ಸ್ನಲ್ಲಿ ಆತ ಮಾಡಿದಂಥ ಗೊಂದಲದ ವಿಚಾರವನ್ನು ಡಿಲೀಟ್ ಮಾಡಿದಂತೆ, ಕ್ಷಮೆ ಕೇಳಿದಂತೆ. ಆದ್ದರಿಂದ ಕೇಸ್ನಿಂದ ವಿನಾಯಿತಿ. ನ್ಯಾಯ ದೇವತೆ ಕಣ್ಣು ಮುಚ್ಕೊಂಡಿದ್ದಾಳೆ ಅಂತ ಪದೇ ಪದೇ ಸಾಬೀತಾಗೋದು ಇಂಥ ಪ್ರಕರಣಗಳು ನಡೆದಾಗಲಿ ಅಲ್ವಾ? ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.